ಮುಂಜಾನೆ ಅಭಿಮಾನಿಗಳೇ ಶುರು ಆಯಿತು. ಮುಂಜಾನೆ ಕೆಲಸ. ಅವನು ಬೇಗ ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ಬೆಳಿಗ್ಗೆ ಆಯಿತು ಅಂದ ಕೆಲಸ ಮಾಡತ್ತಾಳ. ಗಾಡಿ ತೆಗಿಯೋದು ಚಲೋ ಮಾಡಿದಾರ. ಬೆಳಿಗ್ಗೆ ಎತ್ಕೊಳ್ಳಿ ಡ್ಯೂಟಿ ಸ್ಟಾರ್ಟ್ ಆಯ್ತು. ನಂದು ಕೆಲಸ ಚಲೋ ಆಗೈತಿ. ಈಗ ಇವತ್ತು ಸ್ಪೆಷಲ್ ಪಲ್ಯ ಮನೆ ಒಳಗೆ. ಸ್ಪೆಷಲ್ ಬೀನ್ಸ್ ಮಾಡಿದಾಳೆ. ಬೀನ್ಸ್ ಪಲ್ಯ ಇದೆ. ಶಾಂಭವಿನ ಫೇವ್ರೇಟ್ ಐತಿದೆ. ಮತ್ತು ಇದು ನೆನ್ನೆ ಮಾಡಿ ಚಿಕನ್ ಸಾರು ಮತ್ತು ಅನ್ನ ಇದೆ ಇಲ್ಲಿ. ಆಮೇಲೆ ನಮ್ಮ ಮನೆಯವ್ರ ಫೇವ್ರೇಟ್ ಚೋಳಿಕಾಯಿ ರೆಡಿ ಅದಾವೆ. ಬಿರಿಯಾನಿ ಹಿಂಗೆ ಫ್ರಿಜ್ ಒಳಗೆ ಇಟ್ಟಿರ್ತೀವಿ ಈ ರೀತಿ. ಯಾಕಂದರೆ ಇದು ಹೊರಗಿಡ ಅಂತಲೇ ಬಾದ ಆಗ್ತದೆ. ಅದು ಇದೆಯಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡತ್ತೀವಿ ಅಪ್ಪು ಸಲುವಾಗಿ. ಮುಂಜಾನೆ ಟೇಲರ್ ಅವ್ರು ಬಂದರು. ಕೆಲಸ ಹಚ್ಬಿಟ್ಟು ಅವರಿಗೆ ಬೇಗ ಬಂದಿದ್ದಾರೆ. 8:00 ಅಂದ್ರೆ ಅವ್ರ ಕೆಲಸ ಮಾಡ್ರು. ಜಿಮ್ ಮುಗಿಸ್ಕೊಂಡು ಬಂದ್ರೆ ಪಾಪ ಟೈಮ್ ಆಗ್ತೈತಿ. ಟಯರ್ಡ್ ಆಗ್ತಾರೆ. ನಾ ಸ್ನಾನಕ್ಕೆ ಬಂದಂತ ಎಲ್ಲ ಬಟ್ಟೆ ತೆಗೆದಿಟ್ಟಿದ್ದೀನಿ. ಇವ್ರ ಬಂದು ಸುಸ್ತಾಗಿ ಪಾಪ. ಜಿಮ್ ಅಂತಂದರೆ ಇಷ್ಟನೂ ಐತಿ, ಖರೆ ಟಯರ್ಡು ಆಗ್ತೈತೆ ಅವರಿಗೆ. ಯಜಮಾನ್ರ ಕೆಲಸ ನೋಡಿ ಏನು ನಡೆಸಿದ್ದಾರೆ. ಇಲ್ಲೆಲ್ಲ ದೂರ ಆಗ್ತದೆ. ಈ ರೂಮ್ ಬೆಡ್ರೂಮ್ ಕೆಲಸ ಅವ್ರಿಗೆ ಕೊಡೋದು ನಾವು ಮಾಡ್ಕೋತೀವಿ. ಇದೆಲ್ಲ ಕ್ಲೀನ್ ಮಾಡ್ಕೊತಾರೆ. ನಾ ಅವಾಗಿಂದ ಹೇಳ್ತಾ ಇದ್ದೀನಿ, ನಾಷ್ಟ ಮೊದಲು ಮಾಡ್ಕೋರಿ, ಮತ್ತು ಆಮೇಲೆ ನೀವು ಮಾಡ್ಕೋರಿ ಅಂತಂದ್ರೆ ನಾ ಸ್ನಾನಕ್ಕೆ ಹೋಗ್ತೇನೆ ಅಂತ ನಂಗೆ ಹೇಳಿದರು. ಮತ್ತು 9:30 ಆಗೈತಿ, ಇನ್ನೂ ಸ್ನಾನಕ್ಕೆ ಹೋಗಲಿಲ್ಲ. ಆಮೇಲೆ ಮತ್ತು ನಾ ಕಡೆ ಸ್ನಾನಕ್ಕೆ ಹೋಗಂತಲೇ ತಾವು ಏನೋ ಕೆಲಸ ತೊಗೊಂಡು ಕೂತಾರೆ. ಇದು ಭಾಳ ಹೊಲಸಾಗಿತ್ತು, ನೀಟ್ ಮಾಡಿದ್ರು, ಒರೆಸಿದ್ರೆಲ್ಲ. ಈ ರೀತಿ ಮನೆಯವ್ರು ಅಂದರೆ ಹಿಂಗಿರ್ತಾರೆ ನೋಡಿ. ತಂಪಡಿ ತಾವು ಅವ್ರ ಕಣ್ಣಿ ಕಾಣಿಸೋ ಥರ ಕೆಲಸಗಳು ತಾವು ಮಾಡ್ಕೋತಿರ್ತಾರೆ. ಜೋರ ಅಭ್ಯಾಸ ನಡ್ತೈತಿ. ಎಲ್ಲ ತಯಾರಿ ಮಾಡ್ಕೊತಾ ಇದ್ದಾಳೆ. ಎಕ್ಸಾಮ್ನವ್ರು ಫೈನಲ್ ಎಕ್ಸಾಮ್ ಅದ ವಕ್ಕಿಂದ. ಫೈನಲ್ ಎಕ್ಸಾಮ್ ಅನ್ನತ್ತಿದ್ಲು. ಖರೆ ನಂಗೆ ಫೈನಲ್ ಎಕ್ಸಾಮ್ದಂತೂ ಗೊತ್ತಾಗಿರಲಿಲ್ಲ. ಈಗ ನಂಗೆ ಫೈನಲ್ ಎಕ್ಸಾಮ್ದಂತ ನೆನಪು ಬಂತು. ಅದಕ್ಕೆ ಈ ಟೈಮ್ ಬೇರೆ 9:30 ನನಗೂ ನಾಷ್ಟ ಮಾಡ್ಕೋಬೇಕು. ನಂದು ಎಲ್ಲ ಸ್ನಾನ ಆಯಿತು, ರೆಡಿ ಆದೆ. ತಿಂಡಿ ಮಾಡ್ಬೇಕೀಗ. ನಿನ್ನೆ ಆ ಕಡೆ ಎಲ್ಲ ಹೋಗಿ ಬಂದ್ವಲ್ಲ, ಟಯರ್ಡ್ ಆದಂಗಾಗಿತ್ತು ಫುಲ್ಲ. ಅದಕ್ಕೆ ಈಗ ಒಂದು ಸ್ವಲ್ಪ ಆಯ್ತಂದ್ರೆ ಆಮೇಲೆ ಸ್ವಲ್ಪ ತಿಂಡಿ ಅದು ಮಾಡ್ಕೊಂಡು ಸ್ವಲ್ಪ ಎಲ್ಲ ಏನೇನು ಕೆಲಸಗಳು ಮುಗಿಸ್ಕೊಂಡೆ ಸ್ವಲ್ಪ ಮಾಡ್ಕೊಂಡಿರೋಣ ಅಂತ. ನಿನ್ನೆ ಸರಿಯಾಗಿ ನಿದ್ದಿನಾಗಿಲ್ಲ. ಅಪ್ಪು ರಾತ್ರಿನೂ 1 ಗಂಟೆಗೆ ಬಂದ. ಅವನು ಮತ್ತು ಕಾಲೇಜಿಗೆ ಹೋಗಿದ್ದ. ರಾತ್ರಿ ಹಾಸ್ಪಿಟಲ್ ಕಡೆ ಹೋಗಿ ಒಂದು ಸ್ವಲ್ಪ ಕೆಲಸ ಆಯ್ತಂತ ಹೋಗಿ ಬರೋಕ್ಕೆ ಟೈಮ್ ಆಯಿತು. ಮತ್ತು ನಿದ್ದೆನೂ ಸರಿಯಾಗಿಲ್ಲ. ಬೆಳಿಗ್ಗೆನೂ ಬೇಗ ಎದ್ದು ಅವ್ರು 6 ಗಂಟೆಗೆ ಅಂದ್ರೆ ಬರ್ತಾರೆ, ನಿಮ್ಗೆ ಗೊತ್ತದ. ಅದಕ್ಕೆ ಈಗ ಫಟಾಫಟ್ ಅಂತ ತಿಂಡಿ ಮಾಡಿ ಸ್ವಲ್ಪ ಟೈಮ್ ಇತ್ತಂದ್ರೆ ಸ್ವಲ್ಪ ಆಮೇಲೆ ರೆಸ್ಟ್ ಮಾಡಿ ಮತ್ತು ಸಿಗ್ತೀನಿ. ನಿಮ್ಗೆ ಮಳೆ ವಾತಾವರಣ ಬೇರೆ ಆಗಿದೆ. ಮನೆಗಳಿಗೆ ಬಿರಿಯಾನಿ ಇಟ್ಕೊಂಡು ಕೂತಿದ್ದೀನಿ ಮತ್ತು ಲಾಗ್ ನೋಡ್ತಾ ಇದ್ದೀನಿ. ಈಗ ತಿಂಡಿ ಕಲರ್ ಮಸ್ತ್ ಕಾಣಿಸ್ತಾ ಇದ್ದಾವೆ ನೋಡಾಕ. ಕಣ್ಣಿ ಹೆಂಗೆ ಚಂದ ಎಲ್ಲ ಕಲರ್ ಯಾವ ರೀತಿ ಇರ್ತದೆ ನೋಡಿ. ಗಜ್ರಿ ಆರೆಂಜ್ ಕಲರ್ ಇದೆ, ಎಷ್ಟು ಮಸ್ತ್ ಕಲರ್ ಅದ. ಮತ್ತು ಇದು ಗ್ರೀನ್, ಲೈಟ್ ಗ್ರೀನ್, ಎಷ್ಟು ಕಲರ್ ಇದು ಪಿಸ್ತಾ ಕಲರ್ ಟೈಪ್ ಎಷ್ಟು ಮಸ್ತ್ ಅನ್ಸತ್ತೈತೆ ನೋಡಾಕ. ಎಲ್ಲ ಈ ರೀತಿ ಇಟ್ಟಿದೆ ಫ್ಲವರ್. ಇನ್ನೂ ಆದರೂ ಹಿಂಗೆ ರೆಡ್ ಮತ್ತು ಪಿಂಕ್ ಎಷ್ಟು ಚಂದ ಕಾಣಿಸತೈತೆ ನೋಡಿ ಫ್ಲವರ್. ಅವ್ರ ಈ ರೊಕ್ಕಗಳು ಕೊಟ್ಟಿದ್ದು ನನಗಿದೆ. ಆ ದಿನ ನೀರಾಗ ಹಾಕಿರ್ತೀವಿ. ಈ ಥರ ನಾನು ಹೂವುಗಳು ಅರಳಬೇಕಾದ್ರೆ, ಮೊಗ್ಗೆಗಳು ಆಗಬೇಕಾದ್ರೆ, ಇಷ್ಟೆಲ್ಲ ಇದಾಗಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತದೆ ಗಿಡದಾಗ. ಮತ್ತು ಇದು ಹೆಂಗೆ ಒಗ್ಯಾಕೆ ಮನ್ಸಾಗ್ತೈತಿ. ಇಟ್ಕೊಂಡಿರ್ತೀನಿ, ನನ್ನ ಖುಷಿ ಇದ್ರೋಗದ. ಮತ್ತು ಈ ರೀತಿ ಆಗಿದ್ದು ಖರೆ ನಂಗೆ ಇನ್ನೂ ಆದರೂ ಅದೇ ಹೂವು ಚೆಂದ ಕಾಣಿಸ್ತಾಯಿದೆ. ಎಷ್ಟು ಕೆಂಪು ಗುಲಾಬಿ ಕಲರ್ ನೋಡಿ. ಯಜಮಾನ್ರು ಸ್ನಾನ ಮಾಡ್ಕೊಂಬಂದರು. ಸ್ನಾನ ಮಾಡೇ ತಿಂಡಿ ಮಾಡ್ತೀನಿ ಅಂತ ಹೇಳಿ ಈಗ ಸ್ನಾನ ಮುಗಿಸ್ಕೊಂಬಂದಾರೆ. ತಿಂಡಿ ಕೊಟ್ಬಿಡೋಣ ಅವ್ರಿಗೆ. ಮತ್ತು ಇವ್ರಿಗೆ ವೈಟ್ ಅನ್ನನೇ ಇಷ್ಟ ಆಗ್ತದೆ ಜಾಸ್ತಿ. ನೆನ್ನೆ ಬಿರಿಯಾನಿ ತಿಂದಾರ ಅವ್ರು 3 ಟೈಮ್ ಅನ್ನನ. ಅದ್ರ ಸಲುವಾಗಿ ಇವತ್ತು ಚಪಾತಿ ಆಮೇಲೆ ಮತ್ತು ಚೋಳಿಕಾಯಿ ಪಲ್ಯ ಇಷ್ಟ ಆಯ್ತು ಅವರಿಗೆ. ಇಲ್ಲ ನಮ್ಮ ಅತ್ತ ಹಾಲು ಕುಡ್ಕೊಂಡು ಕೂತಾಳ. ಅವ್ರ ಅಮ್ಮ ಅವ್ರಿಗೆ ಹಾಲು ಬಿಡ್ಸಾತಾಳು. ಇವ್ರು ಕೇಳಕ್ಕೆ ತಯಾರಿಲ್ಲ. ಈಗ ಹೊರಗೆ ಹೋಗೋರಂತ ಏನೋ ಕೆಲಸ ತೆಗ್ದಾರ. ಸ್ವಲ್ಪ ಎಲ್ಲ ರೇಷನ್ ಅಂಗಡಿದ ತಿಂಗಳಿಗೆ ದುಡ್ಡು ಕೊಡ್ತೇವೆ ಅವ್ರಿಗೆ. ಅದೆಲ್ಲ ಕೊಟ್ಟು ಬರ್ತಿದ್ಮಾ ಅಂತ ಹೇಳಿ ರೇಷನ್ ಅಂಗಡಿಗೆ ಹೋಗಿ ಬರೋರಂತ. ಅವರು ದುಡ್ಡು ಕೊಟ್ಟು ಬರೋರು ತಿಂಗಳ ಕೊಡೋದು ಚಲೋ ಅದ ಅಂತ ಹೇಳಿ. ಮತ್ತು ಇಲ್ಲಿದಾರ ನೋಡಿ. ಸ್ವಲ್ಪ ಆರಾಮ್ ಮಾಡ್ಬೋದ? ಆರಾಮ್ ಮಾಡಬಾರ್ದ ಸ್ವಲ್ಪ? ಮತ್ತೇನು ಕೆಲಸ ತೆಗೆದ್ರಿ ಇದೆ? ಈ ಬಿಸ್ಲಾಗ ಮಾಡ್ಕೋತ ಕೊಡ್ಬೇಡ್ರಿ. ಟೈಮ್ ಎಷ್ಟಾಗೈತೆ ನೋಡ್ರಿ ಇಲ್ಲಿ ತೀರಾ ಡ್ಯಾನ್ಸ್ ಮಾಡ್ತೀರಿ ನೋಡಿ ಈಗ. ಇಲ್ಲಿ ಬೆಳೆನೂ ಚಂದ ಅಂತಾರೆ. ಗೆಣಸಿನ ಬೆಳೆ ಅಂತ ಚಂದ ಮಾಡಿರಲ್ಲ.
ನೋಡಿದ್ರೆ ಅಭಿಮಾನಿಗಳೇ ಸ್ವಲ್ಪ ಮಲ್ಕೊಳ್ಳೋಣ ಅಂತಂದೆ. ಎಲ್ಲಿ ಮಲ್ಕೋತೀರಾ, ಮಲ್ಕೊಳಕ್ಕಾಗಲ್ಲ. ಮನೆಯೊಳಗೆ ಕೆಲಸಗಳೇ ಅಷ್ಟಿರ್ತಾವ, ಅದು ಮುಗಿದೇ ಇರೋ ಕೆಲಸಗಳ. ಈ ಅಲ್ಲಿ ಕಸದವ್ರ ಗಾಡಿ ಬರ್ತಾ ಇದೆ. ಅವ್ರ ಬಿಲ್ ತೊಗೋತಾರೆ ತಿಂಗಳಕ್ಕೆ 70 ರೂಪಾಯಿ ಅದ ನಮ್ಮ ಕಡೆ. ಅವ್ರಿಗೆ ಕೊಡೋದದ, ಅದ್ರ ಸಲುವಾಗಿ ಮತ್ತೀಗ ಕಾಯ್ಕೋತ ಕೂತ್ಕೋಬೇಕು. ಅಷ್ಟು ತನ ಚೆನ್ನಾಗಿ ಬಂದುಬಿಟ್ಟ ನೋಡಿ. 1 ಗಂಟೆಗೆ ಅದು ಬಸ್ ಕೂತಾಳ ನೋಡಿ. ಇಲ್ಲಿ ಜೋರಾಗಿ ಮಾತಾಡೋಕ್ಕಾಗಲ್ಲ. ನಮ್ಮ ಚಿನ್ನೂ ಒಳಗಡೆ ಮಕ್ಕೊಂಡ್ರಿ. ಮತ್ತು ಆಮೇಲೆ 9:10 ಈಗ ನಾನು ಮಾವಿನಕಾಯಿ ತಿಂದೆ ಇವತ್ತು. ಮಲ್ಲಿಕಾ ಮಾವಿನಕಾಯಿ, ಈ ವರ್ಷದ ಮಲ್ಲಿಕಾ ಮಾವಿನಕಾಯಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಭಾಳ ಚಲೋ ಇರ್ತದೆ, ತಂದು ತಿನ್ನಿರಿ. ಆಮೇಲೆ ಭಾಳನೂ ತಿನ್ನಬೇಡ್ರಿ. ನಿಮ್ಗೆ ತೋರಿಸ್ತೀನಿ ಮುಚ್ಕೊಂಡು. ಯಜಮಾನ್ರೆ ನಮಗೆ ತೋರಿಸಿದ್ರು. ಇದು ಸಿಗ್ತೈತಲ್ಲ ಮಲ್ಲಿಕಾ ಅಂತ ಮಾವಿನಕಾಯಿ. ಇದು ಸಿಗೋದ ಜಾಗ ಅಂತಂದ್ರೆ 3 ಒಳಗೆ ಸಿಗ್ತದೆ. ಇದು ಈಗ ನಾವೊಂದು ಕುತ್ಕೊಂಡು ಇದು ಮಾವಿನಕಾಯಿ ತಿಂದೆ. ಊಟ ಏನು ಮಧ್ಯಾಹ್ನ ಮಾಡಲಿಲ್ಲ. ಈ ರೀತಿ ಮಲ್ಲಿಕಾ ಅಂತ ಇರ್ತದೆ. ನಿಮ್ಗೆ ಸಿಕ್ತಂದ್ರೆ ತಂದು ತಿನ್ನಿರಿ. ಇದರಿಂದ ಏನು ಹಿಂಗೆ ಅಂದ್ರೆ ಹೊಟ್ಟೆ ಹೋಗೋರಿಗೆ ಮಾವಿನಕಾಯಿ ತಿಂದ್ರೆ ಪ್ರಾಬ್ಲಮ್ ಆಗ್ತದೆ ಭಾಳ ಜನಾಗ. ಅದಕ್ಕೆ ಇದು ನಮಗೆ ಯಾವಾಗೂ ಹಿಂಗೆ ಅನಿಸಿಲ್ಲ. ಆಮೇಲೆ ನಾ ಅಂತೂ ಈ ವರ್ಷದ ಫಸ್ಟ್ ಇವತ್ತು ಈ ಮಾವಿನಕಾಯಿ ತಿಂದೇನಿ. ಬಾಳೆಹಣ್ಣಲ್ಲಿ ಇಟ್ಟಿದ್ದಾರೆ. ಶಾಂಭವಿ ತಿಂತಾಳೆ, ನಾ ಅಂತೂ ಬಾಳೆಹಣ್ಣದು ಏನು ತಿನ್ನಲ್ಲ. ಕಚ್ಚಾ ಸಿಂಗ ತೊಗೊಂಡ್ಬಂದಾರ ನೋಡಿ. ಅಪ್ಪು ಸಲುವಾಗಿ ಸ್ವಲ್ಪ ನೆನೆಸಿ ಅವ್ನು ಬೆಳಿಗ್ಗೆ ಹೋಗುವ ಕಾಲೇಜಿಗೆ ಜಿಮ್ಮಿಗೆ ಹೋಗುವ ಅಂತೇಳಿ ಹೇಳಿ ಕಚ್ಚಾ ಶೇಂಗಾ ತೊಗೊಂಬಂದಿದ್ವಿ. ನೆನೆಸಿ ಅವ್ನು ಕೊಡ್ತೇವೆ. ಮತ್ತು ಹಾಲದು ಎಲ್ಲ ಕಾಶಾಗೈತೆ ನನಗೆ. ಮತ್ತು 3:10 ಆಗೈತಿ. ನಾವು ಊಟ ಮಾಡೋದಿಲ್ಲ ಈಗ. ಊಟ ಬೇಡ ಅಂತ ಹೇಳಿ ಅಪ್ಪನೂ ಮಧ್ಯಾಹ್ನ ಡಬ್ಬ ಕೊಟ್ಟಿದ್ದೀನಿ. ನೋಡೋಣ ಯಾವಾಗ ಬರ್ತಾನೋ ಏನು ರಾತ್ರಿನೇ ಬರ್ತಾನೋ ಗೊತ್ತಿಲ್ಲ. ಚಿನ್ನು ಅಂತ ಒಳಗಡೆ ಜೋರು ನಿದ್ದೆ ನಡೆಸ್ಯಾರ, ಮಲ್ಕೊಲಿ ಅವ್ರ. ನಾ ಸ್ವಲ್ಪ ಟಿ ವಿ ನೋಡ್ಕೊಂಡು ಕೊಡ್ರೋಣ ಅಂತ ಈಗ. ನಮ್ಮ ನೀನು ಅದ್ರಾತ ಬಂದು ಮನೆಗೆ ನಿಂದು ಚಲೋ ಆಗೈತಿ. ಮೌ 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 ಹಸು ಹೋಗೈತಿ, ಬಾಳಿ ಹಸು ಹೋಗೈತಿ ನೋಡು. ಅದು ಹೆಂಗೆ ಮಾಡೋದು? ಇದಾರ್ಲಾಗಿ ನೆಲಕ್ಕೆ ಪೂರ್ತಿ 2 ಕಾಲು ಮುಂದೆ ತೊಗೊಂಡು ಹಿಂಗೆ ಊಟ ಮಾಡ್ತೈತಿ. ಇನ್ನೂ ಇದೆ ನೆಂಚಿದ್ಬೇಕು ಬಬ್ಬಗ. ನನ್ ತಗೋಬೇಕು ತಿಂದಾದ್ಮೇಲೆ ಮತ್ತೆ ನೀರು ಕುಡಿಯೋಕೆ ಬರ್ತಾವಲ್ಲಿ ಕೆಳಗೆ. ಆ ಬೌಲ್ ಐತ್ಲಾ, ಇದೊಂದು ಚಲೋ ತೆಗ್ದಾರ ನೋಡುವ ಊಟದ ಒಂದು ಭಾಳ ಅವ್ರಿಗೆ. ನಮ್ಗೆ ಗೊತ್ತಿರಲಿಲ್ಲ ಅದ. ನಾವು ಹಾಲದು ಹಾಕ್ತಿದ್ವು ಮುಂಚೆ. ಭಾಳ ಪ್ರಾಬ್ಲಮ್ ಆಗೈತೆ ನಮಗೆ. ಬೇಕುಗಳು ನಾವು ಸಾಕಿದ್ದಾಗ ಅವಾಗ ಭಾಳ ಬಯಸ್ಕೊಂಡಿದ್ದೀವನು. ಮತ್ತು ಭಾಳ ಇದು ಮಾಡ್ಕೊಂಡು ಹಾಲು ನಮ್ಗೆ ಸಾಕಾಗ್ತಿರ್ಲಿಲ್ಲ ಮನೆಯೊಳಗೆ. ಅತಿಥಿಗಳು ಬರೋವ್ರ ಹಂಗೆ ಹಿಂಗೆ. ಆಮೇಲೆ ಶಾಂಭವಿನೇ ಫಸ್ಟ್ ಟೈಮ್ ಇದು ಐಡಿಯಾ ತೆಗ್ದಾಳ. ಇದು ನಮಗೂ ಗೊತ್ತಿರಲಿಲ್ಲ. ಇದು ನೀರು ಕುಡಿತಾವು ಮತ್ತು ಊಟ ಮಾಡಿ ಕುಡಿ 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 ಬೇಡ ಕುಡಿ. ಕಸ ಗುಡ್ಸವ್ರ ಅದಾರೀಗ. ನನಗೆ ಶಾಂಭವಿ ಬಾಗ್ಲ ಬಂದ್ ಮಾಡ್ರಿ ಈಗ ನಾತಾಳ. ಅವಕ್ಕೆ ನೀನು ಕ್ಲಾಸ್ಗಳ್ದು ಎಲ್ಲ ಮಾಡತ್ತಾಳ. ಹಾಕಿ ಆತೈತೆ ಅಂತ ಮತ್ತು ಕಸ ಗುಡ್ಸ್ಕೊಳ್ತಾರ ಅವ್ರ. ನಾ ಅವರಿಗೆ ಸ್ವಲ್ಪ ಹಾಲದು ಕೊಡೋಣ ಅಂತ ಹೇಳಿ ಇಲ್ಲಿ ನನಗೂ ಚಹಾ ಮಾಡೋಕ್ಕಿಟ್ಟೆ. ಇಲ್ಲಿ ಸಾವಕಾಶ ಮಾತಾಡಬೇಕು. ಸ್ವಲ್ಪ ಚಹಾ ಇದೆ ಮತ್ತು ಇವ್ರಿಗೆ ಹಾಲು ಸೊಪ್ಪು ಕೊಡೋನು. ಅವ್ರು ಕ್ಲಾಸ್ ಮಾಡ್ಕೊಳ್ಳಿ. ನಾ ಪಟ್ನ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೊತೀನಿ. ನಾನು ಬೇಗ ಮಲ್ಕೊಂಡು ಬೇಗೆಲ್ಲ ಹೇಳಾಕಿದ್ದೀನಿ ಈಗ. ಇವತ್ತಂತೂ ಭಾಳ ದಿನ ನಂತರ ಮಾವಿನಕಾಯಿ ತಿಂದೆ. ಫುಲ್ಲ ಒಂಥರ ಖುಷಿಯಾಗಿಬಿಟ್ಟೈತಿ. ಮಾವಿನಕಾಯಿ ಅಂತೂ ಭಾಳ ಚಲೋ ಇತ್ತು. ಮತ್ತು ಅಪ್ಪು ಬಂದಮೇಲೆ ನಾವು ಅಪ್ಪು ಕೊಡೋನು. ಈಗ ಸದ್ಯಾಗ ಸೂಪರ್ ಮತ್ತೇನು ಮಾಡ್ಕೊತ ಕೂತಾರೆ ನೋಡಿ ಚಿನ್ನೋಜಿ. ಇಲ್ಲಿ ಹಾಲು ಮತ್ತು ಬಟ್ರೆ ಇಟ್ಟಿದ್ದೀನಿ, ತಿನ್ನಿರಿ ಒಂದೆರಡು ಅಂತಂದ್ರೆ ಈ ಶೇಂಗಾ ಹುರಿತಾ ಇದ್ದೀನಿ. ನಮ್ಮ ಮನೆ ಒಳಗೆ ಖಾಯಂ ಶೇಂಗಾ, ಕಚ್ಚಾ ಶೇಂಗಾ ತೊಗೊಂಬರ್ತೀವಿ ನಾವು. ಆಮೇಲೆ ಈ ರೀತಿ ಉಪ್ಪು ಹಚ್ಚಿ ಹುರಿದಿರ್ತೀವಿ. ಬರ್ಡೇ ಐತ್ರಿ, ಸ್ವಲ್ಪ ಕುರ್ಚಬೇಕಾಯ್ತು. ಯಾರ ಬರ್ಡೇ? ನಂದರಿ. ನಿಂದು ಬರ್ತಡೇ ಐತಿ? ಹ್ಯಾಪಿ ಬರ್ತಡೇ. ಇವತ್ತೈತಿ ನಿನ್ನ ಬರ್ತಡೇ? ಹೌದು, ಚಲೋ ಆಯ್ತಲ್ಲ. ಮತ್ತೆ ಎಲ್ಲಿ ಮಾಡತ್ತೇರಿ? ಹಾಂ, ಇದು ನಡೀತೈತಿ? ಕಾಲ್ ಅಡಿಗೆ ನೋಡಿ ಭಾಳ. ಟೇಬಲ್ನೂ ಬೇಕಾ? ಮತ್ತು ಅದೊಂದು ಸ್ಟೂಲ್ ಬೇಕು. ಅಪ್ಪಿ ಇಲ್ಲಿ ಮ್ಯಾಲೆ ಐತೆ ನೋಡಿ, ಹಿಂಗೆ ಹೋಗು. ಮತ್ತು ಇಂಥದೈತೆ ನೋಡಿ. ಇದು ತೊಗೊಂಬ. ಕಾಡದಾರ ಹುರುಪ. ಅವ್ನು ಹಿಡ್ಕೊ, ಗಾಡಿ ಬರ್ತಾವ. ಬಿರಿಯಾನಿ ಬೇಕಂತ ಅದಕ್ಕೆ ಸ್ವಲ್ಪ ಬಿಸಿ ಮಾಡಮ್ಮ ಅನ್ಲು. ಬಿಸಿ ಮಾಡಾಕೈತಿದ್ದೀನಿ. ಬಿರಿಯಾನಿ ಬಿಸಿ ಆಗೈತಿ. ಈಗ ಅವಳು ತಿನ್ಲಿ ಇಷ್ಟ ಆಗ್ತೈತೆ ಒಳಗೆ. ಮತ್ತು ಅಪ್ಪು ಸಲುವಾಗಿ ಇಲ್ಲಿ ಬಿರಿಯಾನಿ ಐತಿ. ಅವಂಗೂ ಸೊಪ್ಪು ತೆಗೆದಿಟ್ಟಿದ್ದೀನಿ. ಶೇಂಗಾನು ಸೊಪ್ಪು ತಿಂತ ನಾವು ಬಂದಮೇಲೆ ನಿಮಗೆ ಹುರಿದಿದ್ದೀನಿ. ಶೇಂಗಾ ಓದ್ತದ. ಬಾಮ್ಮ,
ಈ ರೀತಿ ಶೇಂಗಾ ಡಬ್ಬ ಒಳಗೆ ಹಾಕಿಟ್ಟಿದ್ದೀನಿ ಡೈನಿಂಗ್ ಟೇಬಲ್ ಮೇಲೆ ಅವ್ರಿಗೆ ಕಾಣಿಸೋ ಥರ. ಮತ್ತು ಇಲ್ಲಿ ಲೋಟ ಒಳಗೆ ಸ್ವಲ್ಪ ತಿನ್ನಾಕಿಟ್ಟಿದ್ದೀನಿ. ಈಗ ಬಂದಮೇಲೆ ಅಪ್ಪು ಮತ್ತು ಶಾಂಬು ಬಿರಿಯಾನಿ ತಿನ್ಲು ಚಾಟ್ ಮಸಾಲ ಹಾಕೊಂಡು ತಿನ್ಲು ನೋಡಿ, ಆಕೆ ಇಷ್ಟ ಆದ ಬಿರಿಯಾನಿ. ಮತ್ತು ಈಗ ಅಪ್ಪು ಡಾರಿ ಕಾಯಬೇಕು. ಆ ಹುಡುಗರು ಬೇರೆ ಬರ್ತಡೇ ವಾಚ್ಮೆನ್ಗಳು ಹುಡುಗರು ಬೇರೆ ಹೋಗ್ಯಾವ ಬರ್ತಡೇ ಐತೆ ಆಂಟಿ 8 ಗಂಟೆಗೆ ಮಾಡೋರಿದ್ದೀವಿ ಬರ್ರಿ ಅಂತ. ಈಗ ಅವ್ರ ಹುಡುಗರದೆಲ್ಲ ಬರ್ತಡೇ ಕೆಲಸ ಆಗೋದೇನು. ಈಗ ಇಲ್ಲೆಲ್ಲ ತಯಾರಿ ಮಾಡತ್ತಾರೆ ನೋಡಿ, ಏನೇನು ಮಾಡ್ಕೊಳತ್ತಾರೆ, ಯಾರ್ಯಾರಿಗೆ ಹೇಳಕ್ಕೆ ಹೊಂಟಾರೆ. ಇಲ್ಲಿ ಕಾಣಿಸ್ತಾರೆ ಇನ್ನೊಂದು ನಿಮ್ಗೆ ಬರ್ತಡೇ ಮಾಡ್ಕೊಳ್ಳೋದಾರೆ. ಊಟ ಮಾಡ್ಕೊತಿದ್ದೀನಿ. ನಂಗೆ ಹಸಿವು ಆಗೈತಿ. ಮಧ್ಯಾಹ್ನ ಊಟ ಮಾಡಲಿಲ್ಲ, ಮಾವಿನ ಹಣ್ಣು ತಿಂದೆ. ಮತ್ತು ಈಗ ನನಗೆ ಆಮೇಲೆ ರಾತ್ರಿ ಮಾವಿನ ಹಣ್ಣು ತಿನ್ನೋದೈತಿ. ಚಿನ್ನು ಮಲ್ಕೊಂಡ್ಮೇಲೆ ಅವ್ರು ಜಾಸ್ತಿ ಕೊಡಾತಿಲ್ಲ ನಾವು. ಆಮೇಲೆ ಇಲ್ಲಿ ಊಟ ಇಟ್ಕೊಂಡು ಕೂತಿದ್ದೀನಿ. ಯಜಮಾನ್ರ ಈಗೇನು ವಾಚ್ಮೆನ್ ಹುಡುಗರ್ದು ಏನು ಹುಟ್ಟಿದ ಹಬ್ಬ ಐತೆಲ್ಲ, ಆ ಹುಡುಗರಿಗೆ ಕರ್ಕೊಂಡು ಹೋಗಿ ಕಟಿಂಗ್ ಮಾಡ್ಕೊಳಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಗಾರ್ಡನ್ ಒಳಗೆ ಬರ್ತಡೇ ಮಾಡೋದೈತಿ. ಯಾವ್ಯಾವ ರೀತಿ ಬರ್ತಡೇ ಆಚರಣೆ ಮಾಡ್ತೀವಿ, ಏನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ನೋಡಕ್ಕೆ ರೆಡಿ ಇದ್ರೆ ಅಂದರೆ ನೆಕ್ಸ್ಟ್ ವಿಡಿಯೋ ಒಳಗೆ ಬರ್ತದೆ. ಈ ವಿಡಿಯೋ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಎಷ್ಟು ಆಗ್ತದಲ್ಲ ಅಷ್ಟು ನಮ್ಮ ಮನೆ ಒಳಗಿಂದ ಲಾಗ್ನ ಬಿಟ್ಟಿರ್ತೀನಿ. ಹೊರಗಡೆ ಹೋದು ಫಂಕ್ಷನ್ ಲಾಗ್ ಬಿಡ್ತೀವಿ, ಮನೆ ಒಳಗೆ ಏನು ಮಾಡ್ತೀವಲ್ಲ ನಾವು ಅದ ಬಿಟ್ಟಿರ್ತೀವಿ. ನಿಮಗೆ ಇಷ್ಟ ಆಗ್ತದೆ, ನಿಮ್ಗೆ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.